ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕೈ ಸಿಕ್ಕಿರೋ ಬಂಗಾರ ಅಂದ್ಬಿಟ್ರೆ ಆಮೇಲೆ ನನಗೆ ಚಿಪ್ಪೆ ಗಟ್ಟಿ. ಮಂಜ ಹೋಗ ವಿಗ್ರಹ ತಗೊಂಬಾರೋ. ವಿಗ್ರಹ ಇಲ್ಲಿಗೆ ಬರಬೇಕು ಅಷ್ಟೇ, ಇಲ್ಲ ಅಂದ್ರೆ ನಿಮ್ಮಪ್ಪ ಉಡಿಸ್. ಈಗೇನೋ ಮಾಡೋದು, ಮತ್ತೆ ಇವ್ರ ಹತ್ರ ಕೇಳಕ್ಕೆ ನಂಗೆ ಇಷ್ಟ ಇಲ್ಲ. ಆ ಮಾರಿಗುಡಿ ಹತ್ರ ಯಾರೋ ಕಿತ್ಕೊಂಡೋದ್ರೆ ಇವ್ರು ನಮಗೆ ಕೊಡ್ಸೋದಕ್ಕೆ ಸಾಧ್ಯನಾ? ಬೇರೆ ದಾರಿನೇ ಇಲ್ವಲ್ಲೇ ನಮಗೆ. ಈ ಊರಲ್ಲಿ ಗೊತ್ತಿರೋರು ಇವರೊಬ್ಬರೇ, ನಾವೇ ಹುಡ್ಕೊಂಡು ಅಲಿಯೋದಕ್ಕಾಗೋದಿಲ್ಲ. ಮಾರಿಗುಡಿಗೆ ಯಾರು ಅಂತ ಗೊತ್ತಿಲ್ಲದೆ ಇರೋವಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಡಿ ಕೇಳೋಣ. ಯಾಕೆ ಬಂದ್ರಿ? ನಿಮ್ಮ ಕೆಲಸ ಮುಗಿತಲ್ಲ. ದೇವಸ್ಥಾನಕ್ಕೆ ಹೋಗಿ ಹಾಗೆ ಊರಿಗೆ ಹೋಗ್ತೀನಿ ಅಂದರೆ ಅದು 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 ನೀವು ಅವತ್ತು ತರಿಸ್ಕೊಟ್ರಲ್ಲ ಆ ವಿಗ್ರಹನ ನಿಮ್ಮೂರವ್ರು ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಈ ಊರಲ್ಲಿ ಯಾರೂ ಗೊತ್ತಿಲ್ಲ. ಮತ್ತೆ ನೀವೇ ನಮಗೆ ಸಹಾಯ ಮಾಡಬೇಕು. ನಮ್ಮ ಸುಂದ್ರಮ್ಮನ್ನ ಹುಡುಕಿಸ್ಕೊಡ್ಬೇಕು. ಅಂದರೆ ನಮ್ಮ ವಿಗ್ರಹನ ಮತ್ತೆ ಹುಡುಕಿಸ್ಕೊಡ್ಬೇಕು. ಈ ಊರಲ್ಲಿ ಯಾರಿರ್ತಾರೆ ಅಂತ ನಿಮಗೆ ಗೊತ್ತು, ಯಾರಂತ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು. ಸರಿ ಹೋಯ್ತು ನಿಮ್ಮ ಕತೆ. ನೀವು ಕೇಳಿದಾಗೆಲ್ಲ ಹುಡ್ಕೊಡೋದಕ್ಕೆ ನಾನೇನು ಪೊಲೀಸಪ್ಪನ? ನಂದೇ ಬೇಕಾದಷ್ಟು ಕೆಲಸ ಇದೆ. ನಿಮ್ಮ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಎಕ್ಕುಟ್ಟೋಗುತ್ತೆ. ನಿಮ್ಮ ಮುಸಾಬ್ರಿನ ನೀವೇ ನೋಡ್ಕೊಬೇಕು. ಪ್ರತಿಯೊಂದಕ್ಕೂ ನನ್ನ ಹತ್ರ ಬರಬಾರ್ದು. ಅದೇನಿದೆಯೋ ನೀವೇ ನೋಡ್ಕೊಳ್ಳಿ ಹೋಗಿ. ಈಗ ನಾನು ಇವ್ರಿಗೆ ಸಹಾಯ ಮಾಡಲಿಲ್ಲ ಅಂತ ಕನಕಾಂಬರಿ ದೇವಿ ಹತ್ರ ಹೋಗ್ಬಿಟ್ರೆ ಈ ಊರಲ್ಲಿ ದೊಡ್ಡ ಮನುಷ್ಯರು ಅನ್ಸ್ಕೊಳ್ಳೋದು ನಾವಿಬ್ಬರೇ. ಬಿಟ್ಟರೆ ದೇವಸ್ಥಾನದ ಗುರುಗಳ ಹತ್ರ ಹೋಗ್ಬಿಟ್ರೆ ಆಮೇಲೆ ಇವ್ರ ಹತ್ರನೇ ವಿಗ್ರಹ ಇದ್ದಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಅವ್ರಗಳ ಹತ್ರ ಹಿಂದಿನ ಕತೆಗಳೆಲ್ಲ ಇವ್ರು ಹೇಳ್ತಾರೆ. ನಾನೇ ಏನಾದರೂ ಮಾಡಿ ಇವ್ರ ಹತ್ರ ವಿಗ್ರಹ ಕಿತ್ಕೊಂಡಿದ್ದೀನಿ ಅಂತ ಅನುಮಾನ ಬರುತ್ತೆ. ಇಲ್ಲ, ಹಾಗಾಗಬಾರ್ದು. ಬನ್ನೇಲೆ ನೋಡಿ ಪಾಪ, ನೀವು ಎಷ್ಟು ಅಂತ ಕಷ್ಟಪಡ್ತೀರಾ. ಊರು ಬೇರೆ ಹೊಸದು ನಿಮಗೆ. ನೀವು ನಮ್ಮನೇಲೇ ಇರಿ. ನಿಮ್ಮ ವಿಗ್ರಹ ಎಲ್ಲಿದೆ, ಅದನ್ನು ಯಾರು ತಗೊಂಡು ಹೋದ್ರು ಅಂತ ತಿಳ್ಕೊಂಡು ಹುಡ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ನಾನು ನಿಮ್ಮ ವಿಗ್ರಹ ಹುಡುಕ್ಸೋದಕ್ಕೆ ವಿಗ್ರಹ ಅಲ್ಲ, ಸುಂದ್ರಮ್ಮ. ಅದೇ, ಅವ್ರನ್ನ ಹುಡುಕ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸ್ವಲ್ಪ ತಡ ಆಗ್ಬೋದು. ಅಲ್ಲಿವರೆಗೂ ನಮ್ಮನೇಲೇ ಇರಿ. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿ ಪ್ರೋತ್ಪಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ ರುದ್ರ ಗುರುಪುತ್ರ ಕೃತ ದಿಗ್ದಿಗ್ದಿ ಕೃತ ವಿದ್ಯುಚ್ಚ ಬಂದ್ರಾ ಇಲ್ಲೇ?
ಪೃಥಕ್ ಪೃಥಕ್ ಕೃತ ಶುಭಕ್ರತು ವ್ರತ ರಕ್ಷಾ ದೀಕ್ಷಿತ ಈಗ ಬಂದಿದ್ದಾರಲ್ಲ ಅವರಿಬ್ರು, ಈ ಮನೇಲೆ 2 ದಿನ ಇರಬೇಕು, ಎಲ್ಲೂ ಹೊರಗಡೆ ಹೋಗ್ಕೊಡ್ದು. ನೀವು ಕಾವಲು ಕಾಯಬೇಕು. ಹೆಚ್ಚು ಕಮ್ಮಿ ಆದರೆ ಗೊತ್ತಲ್ಲ, ನಿಮ್ಮ ತಲೆಗಳಿರಲ್ಲ. ನಂಗೆ ಹೇಳ್ದೆ ಯಾಕೆ ಹೋದೆ ನೀನು? ನಂಗೆ ತುಂಬಾ ಬೇಜಾರಾಯ್ತು. ನೀನ್ ಮತ್ತೆ ಬರದೇ ಇಲ್ಲ ಅನ್ಕೊಂಡೆ. ನಿನ್ನ ತುಂಬಾ ನೆನಪಿಸ್ಕೋತಿದ್ದೆ. ಹೌದಾ? ಯಾಕೆ? ಏನೋ ಗೊತ್ತಿಲ್ಲ, ಆದ್ರೆ ತುಂಬಾ ನೆನಪಾಗ್ತಿದ್ದೆ. ಮತ್ತೆ ಯಾಕೆ ಬಂದಿದ್ ನೀವು? ಯಾಕೆಂದ್ರೆ ನಾವು ತಂದಿದ್ವಲ್ಲ ಆ ಸುಂದ್ರಮ್ಮನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಸಿಕ್ಕಿಲ್ಲ ಅಂದ್ರೆ ಇಷ್ಟು ದಿವಸ ನಾವು ಪಟ್ಟು ಕಷ್ಟ ಎಲ್ಲ ವ್ಯರ್ಥ ಆಗತ್ತೆ. ಅದು ಎಲ್ಲಿ ಹೋಗಿದೆ ಅಂತಲೇ ತಿಳಿತಿಲ್ಲ. ಅದ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ, ಆದ್ರೆ ಅದಕ್ಕೆ ಪ್ರತಿಯಾಗಿ ನಾನು ಕೇಳಿದನ್ ಕೊಡ್ತೀಯಾ? ಅಂದ್ರೆ ವಿಗ್ರಹ ಎಲ್ಲಿದೆ ಅಂತ ನಿಂಗೆ ಗೊತ್ತಾ? ಗೊತ್ತು, ಆದ್ರೆ ನಾನು ಅದನ್ನ ನಿನಗೆ ತೋರಿಸಿದ್ದಕ್ಕೆ ನಾನು ಕೇಳಿದ್ದನ್ನ ನೀನು ಕೊಡಬೇಕು. ಕೊಡ್ತೀಯಾ? ಆಯ್ತು, ಏನು ಕಳ್ತೀಯ ಕೇಳು. ಅದು 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 ಇಲ್ಲೇನೋ ಮಾಡ್ತಿದ್ಯಾ? ಎಲ್ಲಾ ಕಡೆ ನಾನ್ ನಿನ್ನ ಹುಡುಕ್ತಿದ್ರೆ ಇವಳ ಜೊತೆ ಕುತ್ಕೊಂಡು ಲಲ್ಲೆ ಹೊಡಿತಿದ್ಯಾ? ಇವಳ ಹತ್ರ ಏನೋ ನಿನ್ ಮಾತು? ಅದು ದೇವಿಕ ಹೇಳ್ತಿದ್ಲು. ಅವಳೇನೋ ಹೇಳೋದು, ನಾನ್ ಹೇಳೋದನ್ನ ಕೇಳ್ಬೇಕು ನೀನು. ಜಾಜಿ, ನಾನು ಹೇಳೋದನ್ನ ಕೇಳು. ನೀ ಹುಡುಕ್ತಿರೋ ವಿಗ್ರಹ ನಿಮ್ ತಂದೆ ನನ್ ಸುಂದ್ರಮ್ಮನ್ನ ಹುಡುಕ್ಸ್ಕೊಡ್ತಾರಂತೆ. ನಿನ್ ಸಹಾಯ ನಮ್ಗೆ ಏನು ಬೇಡ. ನಡಿಯೋ ಮಂಗ, ಇದು ಬೇರೆ. ನಡಿ. ನಿಲ್ಲಿ. ವಿಗ್ರಹ ಎಲ್ಲಿದೆ ಅಂತ ನನಗೆ ಗೊತ್ತು. ಹೇಳು, ಎಲ್ಲಿದೆ ವಿಗ್ರಹ? ಹೇಳ್ತೀನಿ, ಆದ್ರೆ ನಾನು ಕೇಳಿದ್ದನ್ನ ನೀನು ಕೊಡಬೇಕು. ನನ್ನ ಹತ್ರ ಏನಿದೆ ನಿನಗೆ ಕೊಡೋದಕ್ಕೆ? ನಿನ್ನ ಹತ್ರ ಇರೋದನ್ನೇ ನಾನು ಕೇಳೋದು. ಕೊಡ್ತೀಯಾ? ಆಯ್ತು, ನೀನು ಹೇಳೋದು ನನ್ನ ಹತ್ರ ಇದ್ರೆ ಕೊಡ್ತೀನಿ. ದಕ್ಷಿಣನಾಥನ ಹತ್ರ ಸುಂದ್ರಮ್ಮನ್ ಸೇರಿಸೋದು ನನಗೆ ತುಂಬಾ ಮುಖ್ಯ. ಹೇಳು, ಎಲ್ಲಿದ್ದಾಳೆ ನನ್ನ ಸುಂದ್ರಮ್ಮ? ಮೊದಲು ಮಾತು ಕೊಡು, ನಾನು ಕೇಳೋದನ್ನ ಕೊಡ್ತೀನಿ ಅಂತ. ಆಯ್ತು, ಏನ್ ಬೇಕೋ ಕೇಳು. ನನಗೆ ನಿನ್ನ ಬಂಗಾರಿ ಬೇಕು. ನನಗೆ ಬೇಕು ಬಂಗಾರಿ. ಬಿಟ್ಕೊಡ್ಬೇಕು ನೀನವನ್ನ. ಆಗುತ್ತೋ ಇಲ್ವೋ? ಹೂ ಅಂದ್ರೆ ಈ ಕ್ಷಣ ತೋರಿಸ್ತೀನಿ ನಿನ್ ವಿಗ್ರಹನ. ಹೇಳು, ಬಿಟ್ಕೊಡ್ತೀಯಾ? ನೀನ್ ಬಂಗಾರಿನ ಬಿಡ್ದಿದ್ರೆ ನಿನಗ್ ಬೇಕಾದ ವಿಗ್ರಹನ ನಾನ್ ತೋರ್ಸೋದಿಲ್ಲ. ನಾನ್ ನಿನಗ್ ತೋರಿಸ್ದೆ ಹೋದ್ರೆ ಬೇರೆ ಯಾರೂ ನಿನಗ್ ಸಹಾಯ ಮಾಡೋದಿಲ್ಲ. ಯೋಚನೆ ಮಾಡು, ಬಂಗಾರಿನ, ನಿನ್ ವಿಗ್ರಹ ಸುಂದ್ರಮ್ಮನ. ದೇವಿಕಾ, ಇದು ಅನ್ಯಾಯ. ನಮ್ಮ ಜಾಜಿನ ಹೀಗಲ್ಲ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಡ. ನೀನ್ ಮಾತಾಡೋ ಹಾಗಿಲ್ಲ ಬಂಗಾರಿ.
ಇದು ನನ್ನ ಇವಳ ಮಧ್ಯೆ ಆಗ್ಬೇಕಾಗಿರೋ ಒಪ್ಪಂದ. ಹೇಳು ಜಾಜಿ, ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಬಂಗಾರಿನ ನನಗೆ ಬಿಟ್ಕೊಡ್ತೀನಿ ಅಂತ. ಸುಂದ್ರಮ್ಮ ನಿನಗೆ ದಕ್ತಾಳೆ. ಮಗಳ ಮೇಲೆ ಯಾಕಿಷ್ಟೊಂದು ವ್ಯಾಮೋಹ? ಮನುಕುಲದವ್ರಮ್ಮ ನಾವು. ಪ್ರಾಣಿ ಪಕ್ಷಿಗಳಾದರೆ ಮರಿಗಳು ತಮ್ಮ ದಾರಿನ ಹುಡ್ಕೊಂಡು ಹೋಗೋವರೆಗೂ ಮಾತ್ರ ಜವಾಬ್ದಾರಿ. ಆದರೆ ನಮ್ಮದು ಅದರಿಂದ ಆಚೆನೂ ಪ್ರೀತಿ, ವಾತ್ಸಲ್ಯ, ಭಾವನೆ ಇರುತ್ತೆ. ಆದರೆ ಯಾರು ಯಾವುದು ಯಾವತ್ತೂ ಶಾಶ್ವತ ಅಲ್ಲ. ಹೆತ್ತ ಮಗಳೇ ಉಳಿಯಲಿಲ್ಲ, ಇನ್ನು ಜಾಜಿ ಯಾವ ಲೆಕ್ಕ? ಅವರವರ ಕಾಲ ಮುಗಿದಾಗ ಹೋಗೋದು ಖಚಿತ, ಅದು ವಿಧಿ ವಿಧಿಸಿರೋ ಸತ್ಯ. ಇದನ್ನ ಒಪ್ಕೊಂಡವ್ರಿಗೆ ದುಃಖ ಇಲ್ಲ, ವಿರುದ್ಧವಾಗಿ ಹಠ ಹಿಡಿದವ್ರಿಗೆ ದುಃಖ. ಅದೇನೇ ಇರ್ಬೋದು, ಹೀಗೆ ಅಲ್ವಾ ಬದುಕು. ಯಾರನ್ನಾದರೂ ಯಾವುದನ್ನಾದರೂ ಹಚ್ಕೊಂಡು ಬದುಕೋದು. ನಮ್ಮಂಥ ಸಾಮಾನ್ಯರಿಗೆ ಗಂಡ, ಮನೆ, ಮಕ್ಕಳು. ವೈರಾಗಿಗಳಿಗೆ ದೇವರು, ಸಿದ್ಧಾಂತ, ವೇದಾಂತ. ನಿರಾಗಿಗಳಿಗೆ ಪ್ರಕೃತಿ, ಪರೋಪಕಾರ. ಹೀಗೆ ಒಬ್ಬೊಬ್ರಿಗೂ ಒಂದೊಂದು ಸಂಬಂಧಗಳ ಜೊತೆನೇ ಬದುಕಲ್ವಾ? ಈ ಎಲ್ಲ ಸಂಬಂಧಗಳು ನೀರ ಮೇಲಿನ ಗುಳ್ಳೆ. ವ್ಯಾಮೋಹ ಬಿಡಿ, ನೆಮ್ಮದಿ ತಾನಾಗೇ ಸಿಗತ್ತೆ, ಅದೇ ಶಾಶ್ವತ. ಇದೇನೆ ನೀನು ತತ್ವ ಬೋಧಿಸೋ ಹಾಗಿದೆಯಾ? ಒಂದು ಧರ್ಮಕ್ಷೇತ್ರಕ್ಕೆ ಹೋದ ಕೂಡಲೇ ನೀನು ಮಾವನವ್ರ ಹಾಗಾಗ್ಬಿಟ್ಯಾ? ನನ್ನ ಸ್ಥಿತಿ ಗೊತ್ತಿಲ್ಲದೆ ಹೋಗಿದ್ರೆ ಹಾಗಿಂದ ಹಾಗೆ ಹಿಮಾಲಯಕ್ಕೆ ಹೊರಟ್ಬಿಡ್ತಿದ್ಯೋ ಹೇಗೆ? ಮುಂಬರೋ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಈಗಲಿಂದಲೇ ಮಾನಸಿಕ ಸಿದ್ಧತೆ ಇರಲಿ ಅಂತ ಹೇಳಿದೆ. ಯಾಕೋ ನೀನೇನಾ ಅಂತ ಗೊಂದಲವಾಗ್ತಾ ಇದೆ ಕಣೆ ಜಾಜಿ. ಅದೇನು ಅಂತ ಸ್ಪಷ್ಟವಾಗಿ ಹೇಳು. ಈ ಹುಣ್ಣಿಮೆ ಕಳೆದ್ರೆ ನವರಾತ್ರಿ ಆರಂಭ. 9 ರಾತ್ರಿಗಳು, ಅಂಧಕಾರಗಳನ್ನೆಲ್ಲ ಕಳೆಯುವಂಥ ಶರನ್ನವರಾತ್ರಿ. ಅಂಧಕಾರ ತುಂಬಿಕೊಂಡಿರೋ ದುಷ್ಟರನ್ನ ನಾಶ ಮಾಡುವಂತಹ ಮಹಾಶಕ್ತಿ ರಾತ್ರಿ. ಚಕ್ರಾಪುರಿಲಿ ಅಮ್ಮನವರ ವೈಭವ ನಾಡಿದ್ದಿಂದ ಆರಂಭ. ಇದನ್ನೆಲ್ಲ ನೋಡೋದಕ್ಕೆ ನೀನು ಸಾಕ್ಷಿಯಾಗಿರಬೇಕು. ಯುದ್ಧ ಕಾಲದಲ್ಲಿ ಯೋಧರು ಮರಳಿ ಬರ್ತಾರೆ ಅನ್ನೋ ಭರವಸೆ ಇರೋದಿಲ್ಲ ಅಲ್ವಾ?
ನಾನು ನಿಮಗೆ ಹೇಳ್ದಂಗೆ ವಿಗ್ರಹನ ತೋರಿಸಿದ್ದೀನಿ. ಈಗ ಬಂಗಾರಿನ ನನಗೆ ಬಿಟ್ಕೊಡ್ಬೇಕು. ಸುಂದ್ರಮ್ಮ ಇಲ್ಲಿಗೆ ಹೇಗೆ ಬಂತು? ಹೌದಲ್ಲ, ಇದಿಲ್ಲೇ ಇದ್ರು ಇವರಪ್ಪ ಯಾಕೆ ಹುಡುಕ್ಸ್ತೀನಿ ಅಂತ ಹೇಳಿದ್ರು? ಏನೋ ಎಲ್ಲ ವಿಚಿತ್ರವಾಗಿದೆಯಲ್ಲ. ಹೌದು, ಇಲ್ಲಿ ಎಲ್ಲ ವಿಚಿತ್ರನೇ. ನೀವು ಈ ಮನೇಲಿ ನಿಮಗೆ ಗೊತ್ತಿಲ್ಲದೆ ಬಂದಿಗಳಾಗಿದ್ದೀರಾ. ಈ ವಿಗ್ರಹನ ತಂದಿಟ್ಟಿರೋದು ಬೇರೆ ಯಾರೂ ಅಲ್ಲ, ನನ್ನ ತಂದೆನೇ. ಅಯ್ಯೋ ದೇವ್ರೆ, ಅವ್ರು ಯಾಕೆ ಹೀಗೆ ಮಾಡ್ತಾರೆ? ಅವತ್ತು ತಮ್ಮಲ್ಲಿ ಇದನ್ನ ತೋರಿಸ್ಕೊಟ್ರು, ಈಗ ಮತ್ತೆ ಯಾಕೆ ಈ ಥರ? ಅದೆಲ್ಲ ಆಗ. ಈಗ ಇಲ್ಲಿ ಇಟ್ಕೊಂಡಿರೋದಕ್ಕೆ ಏನೋ ಒಂದು ಕಾರಣ ಇರ್ಬೋದು. ಆದರೆ ಒಂದಂತೂ ಸತ್ಯ, ನೀವು ಈ ವಿಗ್ರಹನ ನಮ್ಮಪ್ಪನ ಈ ದೊಡ್ಡ ಕೋಟೆಯಿಂದ ಎಲ್ಲೂ ತಗೊಂಡೋಗಕ್ಕೆ ಸಾಧ್ಯ ಇಲ್ಲ. ಮತ್ತೀಗ ನಾನು ಸಹಾಯ ಮಾಡ್ತೀನಿ. ನನ್ನ ಸಹಾಯ ಇಲ್ಲದೆ ನೀವು ಈ ವಿಗ್ರಹನ ಎಲ್ಲೂ ತಗೊಂಡು ಹೋಗೋಕ್ಕಾಗಲ್ಲ. ಈಗ ಹೇಳು ಜಾಜಿ, ನಿನ್ನ ಸುಂದ್ರಮ್ಮ ವಿಗ್ರಹ ಬೇಕಾ ಇಲ್ಲ ನಿನ್ನ ಗೆಳೆಯ ಬಂಗಾರಿ ಬೇಕಾ? ಆಗಲೇ ನಿನ್ನ ಮಾತು ಕೊಡಲಿಲ್ಲ, ಈಗ ಕೊಡಲೇಬೇಕು. ನೀನು ನನಗೆ ಬಂಗಾರಿನ ಬಿಟ್ಕೊಡ್ಲೇಬೇಕು. ಅರಿಹಂತಪುರಕ್ಕೆ ಬಂದಾಯ್ತು. ಇನ್ನು ವಿಗ್ರಹ ಪತ್ತೆ ಹಚ್ಚಬೇಕು. ಇದು ತುಂಬಾ ಚಿಕ್ಕ ಊರು, ಎಲ್ಲವನ್ನು ಅರ್ಧ ದಿನದಲ್ಲೇ ಪತ್ತೆ ಹಚ್ಚಬಹುದು. ಆದ್ರೆ ಹೇಗೆ? ಎಲ್ಲರ ಮನೇನು ಬಗ್ಗೆ ಬಗ್ಗೆ ನೋಡೋದಕ್ಕಾಗುತ್ತ? ನಿನ್ನ ಮಂಡಲದಲ್ಲಿ ಇದು ಕಾಣಿಸಲ್ಲ ಅಂತ ಅಂದೆ, ಮತ್ತೆ ಹೇಗೆ ಸಾಧ್ಯ? ಕುರುಡ ಕತ್ತಲಿ ಸೂಜಿನ ಹುಡುಕದಂಗಾಯ್ತು. ಕಣ್ಣು ಮುಚ್ಕೊಂಡು ಬಂದಿದ್ದೀವಿ ಈ ಊರಿಗೆ. ಮಾರಿಗುಡಿನ ಹುಡುಕಿದ್ರೆ ಏನಾದರೂ ಸುಳಿವು ಸಿಗ್ಬೋದು. ಮೊದಲು ಅವನನ್ನ ಹುಡುಕ್ಬೇಕು. ಪೊಲೀಸ್ ಅವನನ್ನ ಹುಡುಕೋದು ಕಷ್ಟ ಏನಾಗೋದಿಲ್ಲ ಈ ಊರಲ್ಲಿ. ಅವನನ್ನು ನಂಬೋದಕ್ಕಾಗಲ್ಲ. ನಾವೇ ಪತ್ತೆ ಹಚ್ತೀವಿ ಅಂತ ತಾನೇ ನಾವಿಬ್ರು ಇಲ್ಲಿಗೆ ಬಂದಿರೋದು. ಮತ್ತೆ ಹೋಗಿ ಅವನಿಗೆ ಬೇಡ್ಕೋಬೇಕು. ಅವನಿಗೆ ಅನುಮಾನ ಬರುತ್ತೆ, ತನ್ನನ್ನು ನಂಬದೆ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ ಅಂತ ಸುಳ್ಳು ಹೇಳ್ತಾನೆ. ದೈವ ಬಲ ನಮ್ಮ ಕಡೆ ಇದೆ ವಿರೂಪಾಕ್ಷ. ಇವಳನ್ನು ವಿಚಾರಿಸಿದ್ರೆ ವಿಗ್ರಹ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹೌದು, ನಡಿ ಮತ್ತೆ ವಿಚಾರಿಸೋಣ. ಇಲ್ಲ, ನಾನು ನಿನ್ನ ಜೊತೆ ಬರೋದಕ್ಕಾಗೋದಿಲ್ಲ. ಬಂದರೆ ಕೆಲಸ ಕೆಡುತ್ತೆ. ನಾನು ಮಾಂತ್ರಿಕ ಅನ್ನೋದು ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲದೆ ನಾನು ನಿನ್ನ ಜೊತೆಗೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅವಳು ಗೊತ್ತಾದರೆ ಅನುಮಾನ ಬಂದು ಹೇಳ್ದೇನೂ ಇರ್ಬೋದು. ಈ ಹಿಂದೆ ಅವರ ಮನೆಗೆ ಪೂಜೆಗೆ ಹೋದಾಗ ಆದ ಅವಘಡಗಳೆಲ್ಲ ನೆನಪಿದ್ಯಾ? ನಾನೇ ವಿಚಾರಿಸ್ತೀನಿ. ಅವಳಿಗೆ ನನ್ನ ಮೇಲೆ ವಿಶೇಷವಾದ ಗೌರವ ಇದೆ. ನೀನಿಲ್ಲೇ ಮರೆಯಾಗಿರೋದು, ಕೂಲಂಕುಷವಾಗೆಲ್ಲ ತಿಳ್ಕೊಂಬರ್ತೀನಿ.